कर्नाटक के नायब वजीर आला और वजीर बराए तरक्यात बेंगलुरु डी के शिव कुमार ने नम्मा मेट्रो को मरकज और रियासत दोनों की मुश्तरका काविश करार दिया है। उन्होंने इस मंसूबे को सियासी क्रेडिट के बजाय अवामी खिदमत करार दिया और कहा कि शहरियों की सहूलत को अव्वलीन तरजीह दी जानी चाहिए। एलो लाइन के इफ्तिताह से कबल उन्होंने इसका मुआयना किया। इस लाइन की लंबाई 19.15 किलोमीटर है और ये आर्मी रोड को बमसंद्रा से जोड़ती है। इस मंसूबे पर 7,610 करोड़ रुपए की लागत आ चुकी है और इसमें 16 स्टेशन शामिल हैं। एलो लाइन का इफ्तिताह 10 अगस्त को वजीर आजम नरेंद्र मोदी की मौजूदगी में IIM बेंगलुरु में एक मुख्तसर तकरीब के दौरान की जाएगी। बाद अज़ां वजीर आजम वजीर आला सिद्धरामैया और मकामी अराकीन असम्बली के साथ मेट्रो सफ़र भी करेंगे। अब तक इस लाइन के लिए 3 ट्रेन सीट्स बेंगलुरु पहुंच चुकी हैं और चौथी जल्द मुतवक्को है। इब्तदाई मरहले में ट्रेनें 25 मिनट के वक्फे से चलेगी, ताहम जैसे ही मजीद सीट्स आएंगी फ्रीक्वेंसी कम करके 10 मिनट की जाएगी। ये लाइन शहर के अहम इंफॉर्मेशन टेक्नोलॉजी मराकज को शहर के मरकज से जोड़ती है और शहरी नकलो हमल में एक इनकलाबी कदम साबित हो सकती है। रियासती हुकूमत ने डबल डेकर मेट्रो प्रोजेक्ट के लिए ज़मीन के वसूल की गर्ज से मरकज से माली इमदाद हासिल करने का फैसला किया है ताकि बेंगलुरु में ट्रैफिक के दबाव को कम किया जा सके और मेट्रो नेटवर्क को मजीद वसअत दी जा सके। नायब वजीर आला ने अराकीन पार्लिमान से भी अपील की कि वो शहर की तरक्की के लिए अमली ताउन करें और फंड्स के वसूल में मदद फराहम करें ताकि ऐसे मंसूबे सियासी इख्तिलाफात से बालातर होकर मुकम्मल किए जा सकें। नम्मा मेट्रो सिर्फ एक ट्रांसपोर्ट मंसूबा नहीं बल्कि रियासत और मरकज़ के इश्तराक की मिसाल है और डी के शिव कुमार का मौक़िफ़ है कि ऐसे मंसूबे अवामी फलाह के लिए होते हैं और सबसे अहम ये कि सियासी लीडर्स तरक्याती मसाइल पर मुत्तहिद होने का पैगाम है। 30 जुलाई कमिश्नर ऑफ मिलिट्री रैल्वे ಸೇಫ್ಟಿ ಅವರು ನಮಗೆ ಇದನ್ನ ಇನಾಗ್ರೇಟ್ ಮಾಡಬಹುದು ಸೇಫ್ಟಿ ಇದೆ ಅಂತ ಹೇಳಿ ಅವರು ನಮಗೆ ಪತ್ರ ಬರೆದಿದ್ದಾರೆ. ನಾವು ಪ್ರೈಮ್ ಮಿನಿಸ್ಟರ್ಗೆ ಈ ವಿಚಾರವನ್ನು ತಿಳಿಸಿದ್ದೇವೆ. ಸೆಂಟ್ರಲ್ ಯೂನಿಯನ್ ಮಿನಿಸ್ಟರ್ ಕೂಡ ಅವರ ಗಮನಕ್ಕೆ ಅವರ ಮುಖಾಂತರನೇ ಈ ಕಾಗದ ಬಂದಿದೆ. ಸೊ ಪ್ರೈಮ್ ಮಿನಿಸ್ಟರ್ ಅವರು 10 ತಾರೀಕಿಗೆ ಟೈಮ್ ಕೊಟ್ಟಿದ್ದಾರೆ. ಇನ್ನ ಪ್ರೋಗ್ರಾಮ್ ಯಾವ ರೀತಿ ಇರಬೇಕು ಅಂತ ವರ್ಕೌಟ್ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ರೈಲ್ವೆ ಸ್ಟೇಷನ್ ಕೂಡ ಒಂದು ಕೇಂದ್ರ ಸರ್ಕಾರದ ರೈಲ್ವೆ ಇಲಾಖೆ ಪ್ರೋಗ್ರಾಮ್ ಇದೆ. ಇದು ಕೂಡ ಇನಾಗ್ರೇಟ್ ಮಾಡಬೇಕು ಅನ್ನೋದು ನಾವು ಉದ್ದೇಶ ಮಾಡಿದ್ದೀವಿ. ಇವತ್ತು ನಾನು ರಿಚಿ ಮಾಡ್ತಾ ಇದ್ದೀನಿ ಎಲ್ಲೆಲ್ಲೇನು ಯಾವ ರೀತಿ ಏನು ಅಂತ ಹೇಳಿ ನಾನು ಆ ಸಮೀಕ್ಷೆ ಕೂಡ ಕೊಡ್ತಾ ಇದ್ದೀನಿ. 19.15 ಕಿಲೋಮೀಟರ್ ಇರುವಂತ ಒಂದು 19.15 ಕಿಲೋಮೀಟರ್ ಇರುವಂತ ಒಂದು ಈ ಲೈನ್ 7,610 ಕೋಟಿ ರೂಪಾಯಿ ಇದಕ್ಕೆ ಖರ್ಚಾಗಿದೆ. 14 ಸ್ಟೇಷನ್ಸ್ ಇರ್ತದೆ. ಕೆಲವರು ಬಹಳ ಆತುರದಿಂದ ಪ್ರೆಸ್ ಕಿವಿ ಹೋಗ್ತಾರೆ. ಅನುಭವದ ಮಾತು ಎಲ್ಲ ಸೇಫ್ಟಿ ಇದೆ. ನಾನು ಯಾವಾಗ ಮಾಡ್ತೀರಾ ಅಂತ ಹೇಳಿ ಬಹಳ ಪ್ರೆಷರ್ ಆಗ್ತದೆ. ನಾನು ಅದಕ್ಕೇನು ಮಾತಾಡೋದಿಲ್ಲ. ಯಾಕೆಂದ್ರೆ ಏನೇ ಮಾಡ್ಬೇಕು ಒಂದು ನಾರ್ಮ್ಸ್ ಇದೆ. ಈಗ ಬೆಳಗ್ಗೆ ತಾನೆ ನಾನು ನಮ್ಮ BDA ಚೇರ್ಮನ್ ಮತ್ತು ಬೈತು ಸುರೇಶ್ ಹೆಬ್ಬಾಳ್ ಫ್ಲೈಓವರ್ ಕೂಡ ನಾವು ವಿಸಿಟ್ ಮಾಡೋದಿದೆ. ಅದು 2 ದಿನ ಓಡಾಡಬೇಕು. ಓಡಾಡಿ ಎಲ್ಲ ಸೇಫ್ಟಿ ಎಲ್ಲ ನೋಡಬೇಕು. ಅದು ಕೂಡ ಇದಾದ್ಮೇಲೆ ಒಂದು ಪ್ರಾರಂಭ ಮಾಡುವಂತ ವ್ಯವಸ್ಥೆ ಮಾಡ್ತೀವಿ. ಈಗ 10ನೇ ತಾರೀಕಿನಿಂದ ಪ್ರೈಮ್ ಮಿನಿಸ್ಟರ್ ಮುಖ್ಯಮಂತ್ರಿಗಳು ಒಂದು ಜೊತೆಯಲ್ಲಿ ಬಂದು ಇದನ್ನ ಲೋಕಲ್ ಲೀಡರ್ಸ್ ಎಲ್ಲ ಬಂದು ಇದನ್ನ ಟ್ರೈನಲ್ಲೇ ಬರೋದು ಟ್ರೈನಲ್ಲೇ ಹೋಗೋದು ಆ ಕಾರ್ಯಕ್ರಮ ಕೂಡ ನಾವು ಹೋಗ್ಬಿಟ್ಟಿದ್ದೇವೆ. ಈಗ ಸದ್ಯಕ್ಕೆ ಒಂದು 3 ಟ್ರೈನ್ ಮಾತ್ರ ಬಂದಿದೆ. ಆ 3 ಟ್ರೈನ್ ಅಲ್ಲಿ
ಸದ್ಯಕ್ಕೆ ನಾವು ಪ್ರಯಾಣ ಪ್ರಾರಂಭ ಮಾಡ್ತಾ ಇದ್ದೀವಿ. ಇನ್ನೊಂದು ಟ್ರೈನ್ ಈ ತಿಂಗಳೇ ಬರ್ತಾ ಇದೆ. ಆಗ 25 ರಿಂದ 20 ನಿಮಿಷಗಳನ್ನು ನಾವು ಬೆಳೆಸ್ತೇವೆ. ಸೊ ಇವತ್ತು ಬಹಳ ದಿನದಿಂದ ಇದ್ದಂತ ಈ ಒಂದು ವ್ಯವಸ್ಥೆ ಈ ಆಗಸ್ಟ್ ಪ್ರಾರಂಭ ಮಾಡಬೇಕು ಅಂತ ಸರ್ಕಾರದ ಒಂದು ಒತ್ತಡ, ನಾಗರಿಕರಿಗೆ ಇದು ಬಹಳ ಅನುಕೂಲಕರವಾದಂತ ಕೆಲಸವನ್ನ ಸೇವೆಯನ್ನು ಮಾಡುವಂತ ಕೆಲಸ. ಇವತ್ತು ಎಲ್ಲೋ ಲೈನಿಂದ ನಾವು ದುಡಿದಿದ್ದೇವೆ. ಸೊ ಯಾರ್ಯಾರು ಇದಕ್ಕೆ ದುಡಿದಿದ್ದಾರೆ, all the medical staff and the contractors on behalf of Government of Karnataka and Government of India ಮತ್ತು ಬೆಂಗಳೂರಿನ ಎಲ್ಲ ನಾಗರಿಕರ ಪರವಾಗಿ ನಾನು ಆ ಎಲ್ಲ ನನ್ನ ಮೆಟ್ರೋ ಸಿಬ್ಬಂದಿಯವರಿಗೆ ಮತ್ತು ಕೆಲಸ ಮಾಡಿದವರಿಗೆ ನಾನು ಈ ಸರ್ಕಾರ ಪರವಾಗಿ ನಾನು ಅವರಿಗೆ ಅಭಿನಂದಿಸ್ತಾ ಇದ್ದೀನಿ. ಹಿಂದೆ ನಮ್ಮ ಮಹೇಶ್ ಡಾಕ್ಟರ್ ಆಗಿದ್ದು, ಅವರು ಕೂಡ ಇಲ್ಲಿ ಎಂ ಪಿ ಆಗಿದ್ರು. ಅವ್ರ ಹಿಂದೆ ಕೂಡ ಈಗೇನು ನಮ್ಮ ಸಿಎಂ ರೆಸ್ಪಾನ್ಸಿಬಿಲಿಟಿ ಇದ್ದಾರೆ ಅಂಜುಮ್ ಪರ್ವೇಶ್, ಅವರು ಕೂಡ ಇದ್ರು, ಅವರು ಕೆಲಸ ಮಾಡಿದ್ದಾರೆ. ಅವ್ರ ಜೊತೆಗೆ ಎಲ್ಲ ಟೀಮ್ ಕೂಡ ಕೆಲಸ ಮಾಡಿದ್ದಾರೆ. ಇವರೆಲ್ಲರೂ ಕೂಡ ಇವತ್ತು ಇದನ್ನ ಬಹಳ ಎಕ್ಸ್ಪೆಕ್ಟ್ ಆಗಿ ಮಾಡಿದ್ದಾರೆ. ಈ ಸೆಕ್ಷನ್ ಇದೆಯಲ್ಲ, ಇದು ITBTಗೆ ಯಾವ ರೀತಿ ಮಹಾದೇವಪುರ ಆ ಏರಿಯಾಗೆ, ವೈಟ್ ಫೀಲ್ಡ್ ಏರಿಯಾಗೆ ಬಹಳ ಪ್ರಮುಖವಾದ ಲೈನ್, ಹಂಗೆ ಇದು ಕೂಡ ಲೈನ್. ಸೊ ಬಹುಶಃ ಈಗ ನಮ್ಮೆಲ್ಲ ಎಲೆಕ್ಟ್ರಾನಿಕ್ ಸಿಟಿಗೆ ಕೆಲಸಕ್ಕೆ ಬರುತ್ತವರು ರಾಜ್ಯದ ಬೆಂಗಳೂರಿನ ಯಾವ ಮೂಲೆಯಿಂದ ಬರಲಿ ಇದಕ್ಕೆ ವೆಲ್ ಕನೆಕ್ಟೆಡ್ ಇದೆ. 19 ಕಿಲೋಮೀಟರ್ ಕಡಿಮೆ ಇರಲ್ಲ. ಎಲ್ಲಿಂದ ಬೇಕಾದ್ರೆ ಬಂದು ತಿರ್ಗಾ ವಾಪಸ್ ಬಂದು ನೀವು ಮೆಜೆಸ್ಟಿಕ್ ಇಂದ ಇರ್ಬೋದು, ಆ ಎಲೆಕ್ಟ್ರಾನಿಕ್ಸ್ ITBT ಎಲ್ಲ ಕಡೆ ಕನೆಕ್ಷನ್ ಇದೆ. ಒಂದು ಸ್ಟೇಷನ್ ಎಲ್ಲೋ ಲೈನ್ ಇಂದ ಇನ್ನೊಂದು ಲೈನ್ ಆ ದೃಷ್ಟಿಯಿಂದ ಇದಕ್ಕೆ ನಾವು ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇಲ್ಲ. IIMB ಅಲ್ಲಿ ಒಂದು ಹಾಲ್ ಇದೆ, ಈಗ ಅದು ಮುಂದೆ ಚಿಕ್ಕ ಚಕ್ರ ಕಾರ್ಯಕ್ರಮವನ್ನ ಕೆಲವು ಎಲೆಕ್ಟ್ರಾನಿಸಿಟಿಯನ್ನ, ಕೆಲವು ಲೀಡ್ಸ್, ಕೆಲವು ಇಂಪಾರ್ಟೆಂಟ್ ಪ್ರಮುಖರು ಕೂಡ ನಾವು ಆಹ್ವಾನಿಸಿ ಈ ಒಂದು ಸಭೆಯನ್ನು ನಾವು ಮಾಡ್ತೇವೆ. ಇದನ್ನು ನೋಡಕ್ಕೆ ಬಂದಿದ್ದಾರೆ, ನಾವು ಮಾತಾಡೋದು ಬಹಳ ಸಂತೋಷವಾಗಿ ಚೆನ್ನಾಗಿ ಕೆಲಸ ಅವರು ಇದಾದ್ಮೇಲೆ 15ನೇ ತಾರೀಕು ಒಂದು ಡೇಟ್ ಸಿಎಂ ಡೇಟ್ ತಗೊಂಡು ಅದನ್ನು ಕೂಡ ಉದ್ಘಾಟನೆ ಮಾಡುವಂತ ಕೆಲಸ ಮಾಡ್ತಾರೆ. ಇನ್ನೊಂದು ಸ್ಟ್ರೆಚ್ ಇದೆ, ಇದೊಂದು 3-4 ದಿನ ಆಗ್ತದೆ ಇನ್ನೊಂದು ಸೈಡ್ ಅಲ್ಲಿ. ಇದನ್ನ ಕೇರಳದಿಂದ ಬಂದು ಈ ಕಡೆ ವೆಂಕಟೇಶ್ವರ ಪ್ರಾರಂಭ ಮಾಡುವಂತ ಕೆಲಸ ಮಾಡ್ತೀವಿ. ಬೆಳಗ್ಗೆ ನಾನೆಲ್ಲ ನೋಡ್ಕೊಂಡು ಹೋಗ್ತೀನಿ, 3-4 ವಿಸಿಟ್ ಮಾಡ್ಕೊಂಡು ಹೋಗ್ತಿಲ್ಲ. ಈಗ ಒಂದು ಸ್ಟೈಲ್ ಬಂದಿದೆ, ಒಂದು 2 ದಿನ ಸ್ವಲ್ಪ ಹೋಗ್ಬೇಕು, ರೋಡ್ ಸೆಟ್ಟಿಂಗ್ ಅವಕಾಶ ಮಾಡ್ಕೊಡ್ತೀವಿ. ಅದಾದ್ಮೇಲೆ ನಾವು ಡೇಟ್ ನಾವೇನಾಗಿ ಇಲ್ಲಿ ಇದು ಅಲ್ಲಿ ಇರೋದು ಹೊಸ ಫ್ಲೈ, ಇದನ್ನ ಅಂಡರ್ಪಾಸ್ ಕೊಡ್ತಾರೆ. ಈಗಾಗಲೇ ರೆಡಿ ಮಾಡ್ತಾ ಇದ್ದಾರೆ. ಇದರಿಂದ ಇಲ್ಲಿ STM ಮಾಲಿಂದ ನಮ್ಮ ಯೂನಿವರ್ಸಿಟಿ ಇನ್ನೊಂದು ಹೊಸ ಈ ತರದ ಬೇರೆ ಟ್ರಾಫಿಕ್ ನ ಈಸ್ ಔಟ್ ಮಾಡಕ್ಕೆ ಇನ್ನೊಂದು 2 ವರ್ಷದೊಳಗೆ ಮುಗಿಬೇಕು ಅಂತ ಇನ್ನೊಂದು ಹೊಸ ಟರ್ನ ಆಲ್ರೆಡಿ ಸದ್ಯದಲ್ಲೇ ಕ್ಯಾಬಿನೆಟ್ ಕೊಡ್ತಾ ಇದೆ. ನೋಡೋಣ, ಎಲ್ಲ ರೆಡಿ ಮಾಡ್ತಾ ಇದ್ದೀವಿ. ಅದು 1.5 ಕಿಲೋಮೀಟರ್, ಅದು ಊರಿಗಿಲ್ಲ, ಕಟ್ಟನ್ನು ಕವರ್ ಮಾಡ್ತಾ ಇದ್ದೀವಿ.
ಅಲ್ಲದೆ ಟ್ರಾಫಿಕ್ ಸ್ವಲ್ಪ ರಿಸರ್ವ್ ಮಾಡಬೇಕು ಅಂದ್ರೆ ಆ ಜಾಗದಲ್ಲಿ ಈ ಟನಲ್ ಅದೊಂದು ಸ್ವಲ್ಪ ಇದ್ರ ಬೇರೆ ಅದೊಂದು ಟನಲ್ ಯಾಕೆಂದ್ರೆ ಬೇರೆ ರೀತಿಯಲ್ಲಿ ನಾವು ಮಾಡ್ತೀವಿ. ಈಗ ಮೊದಲು ತೀರ್ಮಾನ ತೆಗೆದುಕೊಂಡಿದ್ದಾರೆ, ಎಲ್ಲೆಲ್ಲಿ ಜಾಗ ಇದೆ ಅದನ್ನೆಲ್ಲ ರಾಷ್ಟ್ರಗೋಸ್ಕರ ಸ್ವಲ್ಪ ಕಡಿಮೆ ಮಾಡಿದ್ದಾರೆ. ಈ ಮುಂದಕ್ಕೆ ನಾನು ಮೆಟ್ರೋಗೆ ನಾನು ಆದೇಶ ಕೊಟ್ಟಿದ್ದೀನಿ, ಎಲ್ಲೆಲ್ಲಿ ನಾವು ಲೈನ್ ಹೋಗ್ತೀವಿ ಅಲ್ಲಿ ಡಬಲ್ ಡೆಕ್ಕರ್ ಕಂಪಲ್ಸರಿ ಇರಬೇಕು. ಅದು ಎಲ್ಲೆಲ್ಲಿ ಸ್ಟೇಷನ್ ಇರ್ತದೆ ಇನ್ನೂ 3-4 ಎಕರೆನ ನೀವು ಪಾರ್ಕಿಂಗ್ಗೋಸ್ಕರ ನೀವು ಅಕ್ವಿಷನ್ ಮಾಡಬೇಕು ಅಂತ ಹೇಳಿದ್ದೀನಿ. ಕೆಳಗಡೆ ಎಲ್ಲ ಪಾರ್ಕಿಂಗ್ ಮಾಡ್ಬೇಕಾದ್ರೆ ಕೆಳಗಡೆ ಕಮರ್ಷಿಯಲ್ ಅದಕ್ಕೂ ಕೂಡ ಅವಕಾಶ ಇದೆ. ಯಾಕಂದ್ರೆ ಒಬ್ಬ ಜನ ಬಂದು ಮೋಟರ್ ಸೈಕಲ್ ಇಸ್ಕೊಂಡು ಮಾಡೋದು ಇದಕ್ಕೆಲ್ಲ ನಾವು ಎನ್ಕರೇಜ್ ಮಾಡಬೇಕು, ಅದನ್ನು ಕೂಡ ಮಾಡ್ತೀವಿ.